ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ T20 ಪಂದ್ಯಕ್ಕಿಂತ ಮುಂಚೆ ಬೆನ್ ಸ್ಟೋಕ್ಸ್ ಮತ್ತು ಕೆವಿನ್ ಪೀಟರ್ಸನ್ ಅವರು ನಮ್ಮ ಭಾರತ ತಂಡದ ಟೀಮ್ ಮ್ಯಾನೇಜ್ಮೆಂಟ್ ಅನ್ನು ಬೈದು ಬೆಂಡೆತ್ತಿದ್ದಾರೆ. ಹೌದು ಸ್ನೇಹಿತರೆ, ಬೆನ್ ಸ್ಟೋಕ್ಸ್ ಮತ್ತು ಕೆವಿನ್ ಪೀಟರ್ಸನ್ ಅವರು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಬೆಂಕಿ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಕೆವಿನ್ ಪೀಟರ್ಸನ್ ಮತ್ತು ಬೆನ್ ಸ್ಟೋಕ್ಸ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ವೈಭವ್ ಅವರ ಅಭಿಮಾನಿ ಮತ್ತು ನಮ್ಮ ಭಾರತ ತಂಡದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಈಗಾಗಲೇ ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ನ T20 ಸೀರೀಸ್ ಆದ್ರೆ ಸ್ಟಾರ್ಟ್ ಆಗಿದೆ. ಇನ್ನು ಮೊದಲನೇ ಪಂದ್ಯ ಜುಲೈ 1ರಂದಾದ್ರೆ ನಡೆದಿತ್ತು. ಆ ಪಂದ್ಯ ಬಂದ್ಬಿಟ್ಟು ಮಳೆ ಕಾರಣದಿಂದಾಗಿ ಅಬೋಂಡೆಡ್ ಆದ್ರೆ ಆಗಿತ್ತು. ಹೌದು ಸ್ನೇಹಿತರೆ, ಇದೀಗ ನಮ್ಮ ಭಾರತ ತಂಡ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ T20 ಪಂದ್ಯ ಜುಲೈ 4ರಂದು ಮ್ಯಾನ್ ಸೆಂಟರ್ ಇಂಗ್ಲೆಂಡ್ ನಲ್ಲಿ ಆದ್ರೆ ನಡೆಯಲಿದೆ. ಇನ್ನು ಈ ಪಂದ್ಯಕ್ಕಾಗಿ ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ಕೊಡ್ಲೇಬೇಕು ಮತ್ತು ನಿಮಗೆ ಬುದ್ಧಿ ಇಲ್ಲ ಅಂತಂದು ಇದೀಗ ಬೆನ್ ಸ್ಟೋಕ್ಸ್ ಮತ್ತು ಕೆವಿನ್ ಪೀಟರ್ಸನ್ ಅವರು ಬೈದು ಬೆಂಡೆತ್ತಾ ಇದ್ದಾರೆ. ಇನ್ನು ಬೆಂಕಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಮೊದಲಿಗೆ ಬೆನ್ ಸ್ಟೋಕ್ಸ್ ಅವರು ಏನೆಲ್ಲ ಮಾತನಾಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಅಂತ ನೋಡೋದಾಯ್ತು ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ಆದ್ರೆ ಕೊಡಿ, ಅವನಿಗೆ ಅವಕಾಶ ನೀಡಿದರೆ ನಿಮಗೂ ಏನೂ ಆಗುವುದಿಲ್ಲ. ಇನ್ನು ಹಲವು ವರ್ಷ T20 ವರ್ಲ್ಡ್ ಕಪ್ ಇನ್ನೂ ಹಲವು ವರ್ಷ ಬಾಕಿ ಆದ್ರೆ ಇದೆ. ಆ ಕಾರಣದಿಂದಾಗಿ ನೀವು ಹಲವಾರು ಚೇಂಜಸ್ ಆದ್ರೆ ಮಾಡಬಹುದು. ಈಗಾಗಲೇ ವೈಭವ್ ಸೂರ್ಯವಂಶಿ ಅವರು ಅದ್ಭುತವಾಗಿ ಆಡ್ತಾ ಇದ್ದಾರೆ ಕ್ರಿಕೆಟ್ ನಲ್ಲಿ. ಆ ಕಾರಣದಿಂದಾಗಿ ಅವರಿಗೆ ಚಾನ್ಸ್ ಕೊಟ್ಟು ನೋಡಿ ಎಂದು ಬೆನ್ ಸ್ಟೋಕ್ಸ್ ಆದ್ರೆ ಹೇಳಿದ್ದಾರೆ. ಇನ್ನು ವೈಭವ್ ಆಟ ನೋಡಲು ಸಾಕಷ್ಟು ಜನ ಆದ್ರೆ ಬರ್ತಾರೆ. ಆ ಕಾರಣದಿಂದಾಗಿ ನಮಗೂ ಲಾಭ ಮತ್ತು ICCಗೂ ಲಾಭ. ಇನ್ನು ಈ ಕ್ರಿಕೆಟ್ ನೋಡಲು ಇನ್ನೂ ಅಷ್ಟು ಜನ ಉತ್ಸಾಹಕರಾಗಿ ಇರುತ್ತಾರೆ ಮತ್ತು ಇನ್ನು ವೈಭವ್ ಸೂರ್ಯವಂಶಿ ಅವರಂತ ಆಟಗಾರರನ್ನು ನೋಡಲು ಕ್ರಿಕೆಟ್ ನಲ್ಲಿ ದಿಗ್ಗಜ ಆಟಗಾರರೇ ಬರ್ತಾ ಇದ್ದಾರೆ. ಆ ಕಾರಣದಿಂದಾಗಿ ನೀವು ವೈಭವ್ ಸೂರ್ಯವಂಶಿ ಅವರಿಗೆ ಒಂದು ಅವಕಾಶ ಕೊಟ್ಟು ನೋಡಿ ಎಂದು ಬೆನ್ ಸ್ಟೋಕ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ತಂಡದಲ್ಲಿ ಬದಲಾವಣೆ ಮಾಡಿ ನೋಡಬೇಕು. ಆ ಹುಡುಗನಲ್ಲಿ ದೊಡ್ಡ ಕಲೆ ಆದ್ರೆ ಇದೆ. ಆ ಕಾರಣದಿಂದಾಗಿ ನಿಮಗೆ ಸಿಕ್ಕಿರುವ ದೊಡ್ಡ ವಜ್ರದಂತೆ ವೈಭವ್ ಸೂರ್ಯವಂಶಿ. ಆ ಕಾರಣದಿಂದಾಗಿ ಅವನಿಗೆ ನೀವು ಒಂದಾದ್ರೂ ಚಾನ್ಸ್ ಕೊಡ್ಲೇಬೇಕು ಎಂದು ಬೆನ್ ಸ್ಟೋಕ್ಸ್ ಆದ್ರೆ ಒಂದು ಬಿಗ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇನ್ನು ಕೆವಿನ್ ಪೀಟರ್ಸನ್ ಅವರು ಈ ರೀತಿ ಆದ್ರೆ ಮಾಡಿದ್ದಾರೆ. ಕೆವಿನ್ ಪೀಟರ್ಸನ್ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಗೌತಮ್ ಗಂಭೀರ್ಗೆ ಬೈದ್ ಬಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಕೆವಿನ್ ಪೀಟರ್ಸನ್ ಅವರು ಗೌತಮ್ ಗಂಭೀರ್ಗೆ ಮತ್ತು ನಮ್ಮ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಗೆ ಏನೆಲ್ಲ ಬೈದಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಗೌತಮ್ ಗಂಭೀರ್ಗೆ ಬುದ್ಧಿ ಇಲ್ಲ, ಅವನಿಗೆ ಅವಕಾಶ ನೀಡಿದರೆ ಹಲವಾರು ಕ್ರಿಕೆಟ್ ಪಟುಗಳು ಹುಟ್ಟಿಕೊಳ್ಳುತ್ತಾರೆ ಮತ್ತು ನೀವು ಅವರನ್ನು ತಂಡದಲ್ಲಿ ಇಟ್ಟುಕೊಂಡು ಅವಕಾಶ ನೀಡದಿದ್ದರೆ ನಿಮಗೆ ನಷ್ಟ. ಹೌದು ಸ್ನೇಹಿತರೆ, ಈ ರೀತಿ ಆದ್ರೆ ಹೇಳಿದ್ದಾರೆ ಕೆವಿನ್ ಪೀಟರ್ಸನ್ ಅವರು. ಇನ್ನಷ್ಟು ಮಾತನಾಡಿದಂತ ಕೆವಿನ್ ಪೀಟರ್ಸನ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ವೈಭವ್ ಅಂತ ಆಟಗಾರ ನಮ್ಮ ದೇಶದಲ್ಲಿ ಇದ್ದರೆ ಅವರಿಗೆ ಮೊದಲನೇ ಆದ್ಯತೆ ಆದರೆ ನೀಡುತ್ತಿದ್ದೆವು. ಇನ್ನು ಭಾರತದ ಈಗಿನ ಟೀಮ್ ಮ್ಯಾನೇಜ್ಮೆಂಟ್ ಹಲವಾರು ಆಟಗಾರರನ್ನು ಮತ್ತು ಹಲವಾರು ಶ್ರೇಷ್ಠ ಪ್ರತಿಭೆಗಳನ್ನು ಕಳೆದುಕೊಂಡಿದ್ದಾರೆ. ವೈಭವ್ ಆಟ ನೋಡಲು ನಮ್ಮ ದೇಶದಲ್ಲಿ ಹಲವಾರು ಜನ ಕಾಯುತ್ತಾ ಇದ್ದಾರೆ. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರಿಗೆ ನೀವು ಅವಕಾಶ ನೀಡಲೇಬೇಕು. ಇನ್ನೊಂದೇನಂತಂದ್ರೆ ಈಗಿರುವ ಟೀಮ್ ಮ್ಯಾನೇಜ್ಮೆಂಟ್ ನೋಡಿದರೆ ನಾವು ವೈಭವ್ ಸೂರ್ಯವಂಶಿ ಆಟ ನೋಡಲು ಆಗುವುದಿಲ್ಲ. ಏಕೆಂದರೆ ವೈಭವ್ ಸೂರ್ಯವಂಶಿಗೆ ಅವಕಾಶನೇ ಸಿಗಲು ಸಾಧ್ಯವಿಲ್ಲ ಅನಿಸುತ್ತಾ ಇದೆ ನನ್ನ ಪ್ರಕಾರ ಎಂದು ಕೆವಿನ್ ಪೀಟರ್ಸನ್ ಅವರು ಬಿಗ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಕೆವಿನ್ ಪೀಟರ್ಸನ್ ಅವರು. ಗೌತಮ್ ಗಂಭೀರ್ ಅಂತ ದಿಗ್ಗಜ ಆಟಗಾರ ಆಗಿರುವಂತ ಗೌತಮ್ ಗಂಭೀರ್ ಅವರೇ ವೈಭವ್ ಅವರಿಗೆ ಅವಕಾಶ ನೀಡದಿದ್ದರೆ ಇನ್ಯಾರು ನೀಡುತ್ತಾರೆ ಎಂದು ಕೆವಿನ್ ಪೀಟರ್ಸನ್ ಅವರು ಡೈರೆಕ್ಟ್ ಆಗಿ ಗೌತಮ್ ಗಂಭೀರ್ಗೆ ಜೊತೆ ಮಾತಾಡಿದಂತಾದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅಂತ ಆಟಗಾರ ನಮ್ಮ ದೇಶದಲ್ಲಿ ಏನಾದ್ರೂ ಇದ್ದಿದ್ರು ಅಂತಂದ್ರೆ ನಾವು ಅವರಿಗೆ ಮೊದಲನೇ ಆದ್ಯತೆ ಆದ್ರೆ ನೀಡುತ್ತಿದ್ದೆವು ಮತ್ತು ಅವರನ್ನು ಮೊದಲು ನಾವು ಬಳಸುತ್ತಿದ್ದೆವು. ಏಕೆಂದರೆ ಅವರಲ್ಲಿ ತುಂಬಾನೇ ಆದ್ರೆ ಸಾಮರ್ಥ್ಯ ಆದ್ರೆ ಇದೆ. ಆ ಕಾರಣದಿಂದಾಗಿ ಅವರು ಈಗ ಬಂದ್ಬಿಟ್ಟು T20 ವರ್ಲ್ಡ್ ಕಪ್ ಏನು ಇಲ್ಲ ಸದ್ಯದ ಮಟ್ಟಿಗೆ. ಇದು ಸೀರೀಸ್ ಏನು ಅಷ್ಟೊಂದು ಮಟ್ಟಿಗೆ ಏನು ಲೆಕ್ಕಕ್ಕಿಲ್ಲ. ಏಕೆಂದರೆ ಜನರು ನೋಡಲಾದ್ರೆ ಬರ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಜನರನ್ನು ನಾವು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡಬೇಕಾದ್ರೆ ವೈಭವ್ ಸೂರ್ಯವಂಶಿ ಅಂತ ಆಟಗಾರರನ್ನು ತಂಡದಲ್ಲಿ ಇರಿಸಿಕೊಳ್ಳಬೇಕು. ಹೌದು, ನೀವು ವೈಭವ್ ಸೂರ್ಯವಂಶಿ ಅವರನ್ನ ಸ್ಕ್ವಾಡ್ ಅಲ್ಲಿ ಹಾಕಿಕೊಂಡಿದ್ದೀರಿ. ಆದರೆ ವೈಭವ್ ಸೂರ್ಯವಂಶಿ ಅವರಿಗೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಅವಕಾಶ ನೀಡದೇ ಇದ್ದರೆ ನಿಮ್ಮ ತಂಡಕ್ಕೆ ಕೆಟ್ಟ ಹೆಸರು ಆದ್ರೆ ಬರುತ್ತೆ ಮತ್ತು ನೀವು ಮುಂದಿನ ದಿನಗಳಲ್ಲಿ ಕೆಟ್ಟ ದಿನಗಳನ್ನು ಎದುರಿಸಲಿದ್ದೀರಿ ಎಂದು ಕೆವಿನ್ ಪೀಟರ್ಸನ್ ಆದ್ರೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅಂತ ಆಟಗಾರ ನಿಮಗೆ ಸಿಕ್ಕೋದು ದೊಡ್ಡ ಅದೃಷ್ಟ ಆದ್ರೆ ಇದೆ. ಆ ಕಾರಣದಿಂದಾಗಿ ಅವನಿಗೆ ಎರಡನೇ T20 ಪಂದ್ಯದಿಂದಲೇ ಅವಕಾಶ ಕೊಟ್ಟು ನೋಡಿ. ಅವನು ಗರ್ಜಿಸೋದು ಪಕ್ಕ ಮತ್ತು ಅವನಲ್ಲಿ ಆ ಸಾಮರ್ಥ್ಯ ಆದ್ರೆ ಹೊಂದಿದ್ದಾರೆ. ನಾವು ಇಂಗ್ಲೆಂಡ್ ನಲ್ಲಿ ಇದ್ದು ನಾವು ಈ ರೀತಿ ಹೇಳ್ತಾ ಇದ್ದೀವಿ ಅಂತಂದ್ರೆ ನಮಗೂ ಎಷ್ಟು ನೋವಾಗ್ತಾ ಇದೆ ಅಂತಂದ್ರೆ ವೈಭವ್ ಸೂರ್ಯವಂಶಿ ಅಂತ ಆಟಗಾರ ನಮ್ಮ ತಂಡದಲ್ಲಿ ಇಲ್ಲ ಅಂತಂದು ನಾವು ಕೊರಗುತ್ತಾ ಇದ್ದೇವೆ ಅಂತಂದು ಕೆವಿನ್ ಪೀಟರ್ಸನ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ. ಇನ್ನು ಕೆವಿನ್ ಪೀಟರ್ಸನ್ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತೆ ಮತ್ತು ವೈಭವ್ ಸೂರ್ಯವಂಶಿ ಅವರು ಎರಡನೇ T20 ಪಂದ್ಯದಲ್ಲಿ ಆಡಿದ್ರೆ ಎಷ್ಟು ರನ್ ಕಲೆ ಹಾಕ್ಬೋದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲನೇ T20 ಪಂದ್ಯದ ಹೈಲೈಟ್ಸ್ ಸಹ ನೋಡೋಣ ಬನ್ನಿ.
ಜಾಸ್ತಿ ಜನ ಹೋಪ್ ಯಾರ ಮೇಲೆ ಇಟ್ಕೊಂಡಿದ್ರು ಅಂತಂದ್ರೆ ಸಂಜು ಸ್ಯಾಮ್ಸನ್ ಬ್ಯಾಟ್ ನಿಂದ ರನ್ ಬರುತ್ತೆ ಅಂತ ಎಲ್ಲರೂ ಕೂಡ ಹೋಪ್ ಆದ್ರೆ ಇಟ್ಕೊಂಡಿದ್ರು. ಆದ್ರೆ ಸಂಜು ಸ್ಯಾಮ್ಸನ್ ಅವರು ಇವತ್ತಿನ ದಿನ ಕಳಪೆ ಬ್ಯಾಟಿಂಗ್ ಆದ್ರೆ ಮಾಡಿ ಔಟ್ ಆಗ್ತಾರೆ. ಆನಂತರ ಸಂಜು ಸ್ಯಾಮ್ಸನ್ ಔಟ್ ಆಗ್ತಾ ಇದ್ದಂತೆನೆ ನೆಕ್ಸ್ಟ್ ಬಂದಂತ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಕೂಡ ರನ್ ಔಟ್ ಆಗಿ ಈಸಿ ರನ್ ಔಟ್ ಆಗಿ ಹೋಗ್ತಾರೆ. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಇವತ್ತಿನ ದಿನ ಕಳಪೆ ಬ್ಯಾಟಿಂಗ್ ಆದ್ರೆ ಕೊಡ್ತಾ ಇತ್ತು. ಆದ್ರೆ ಅಭಿಷೇಕ್ ಶರ್ಮಾ ಆಡಿದಂತ ವಿಧ್ವಂಸಕ ಬ್ಯಾಟಿಂಗ್ ಇಂದಾಗಿ ನಮ್ಮ ಟೀಮ್ ಇಂಡಿಯಾ ಚೇತರಿಕೆ ಆದ್ರೆ ಗೊಂಡಿತು. ಇಲ್ಲಿ ನಾವು ನೋಡ್ಬೇಕಾಗಿರೋ ಒಂದು ವಿಚಾರ ಏನಂತಂದ್ರೆ ಕಳೆದ 3 ಪಂದ್ಯಗಳಲ್ಲಿ ತಿಲಕ್ ವರ್ಮಾ, ಇಶಾನ್ ಕಿಶನ್ ಮತ್ತು ಸಂಜು ಸ್ಯಾಮ್ಸನ್ ಈ 3 ಜನ ಕೂಡ ಕಳಪೆ ಬ್ಯಾಟಿಂಗ್ ಪರ್ಫಾರ್ಮ್ ಆದ್ರೆ ಮಾಡಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸಂಜು ಸ್ಯಾಮ್ಸನ್ ಬಗ್ಗೆ ನಾವೆಲ್ಲರೂ ಮಾತಾಡ್ಲೇಬೇಕು. ಸಂಜು ಸ್ಯಾಮ್ಸನ್ ಅವರ ಲಾಸ್ಟ್ 3 T20 ಬ್ಯಾಟ್ ನಿಂದ ರನ್ ಬಂದಿರೋದು ಎಷ್ಟಂತ ನೋಡಿದ್ರೆ ಮೊದಲನೇ ಪಂದ್ಯ ಅಂದ್ರೆ ಐರ್ಲೆಂಡ್ ವಿರುದ್ಧ ಮೊದಲನೇ ಪಂದ್ಯದಲ್ಲಿ 4 ಬಾಲ್ ಅಲ್ಲಿ 5 ರನ್ ಆದ್ರೆ ಹೊಡಿತಾರೆ. ಇನ್ನು ಎರಡನೇ T20 ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ 1 ಬಾಲ್ಗೆ 0 ರನ್ ನೀಡಿ ಗೋಲ್ಡನ್ ಡಕ್ ಆಗಿ ಔಟ್ ಆಗ್ತಾರೆ. ಆನಂತರ ಇವತ್ತಿನ ದಿನ ಅಂದ್ರೆ ಇಂಗ್ಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ 7 ಬಾಲ್ ಏನೋ ಆಡ್ತಾರೆ. ಆದ್ರೆ ಇವತ್ತಿನ ದಿನ ಕೂಡ ಕಳಪೆ ಬ್ಯಾಟಿಂಗ್ ಮಾಡಿ ಒಂದೇ 1 ರನ್ ಆಡಿ ಔಟ್ ಆಗ್ತಾರೆ ಸಂಜು ಸ್ಯಾಮ್ಸನ್. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಬಗ್ಗೆನೂ ಕೂಡ ನಾವು ಮಾತಾಡ್ಲೇಬೇಕು. ಸಂಜು ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತಂದ್ರೆ ಇಶಾನ್ ಕಿಶನ್ ಬಗ್ಗೆನೂ ಕೂಡ ಮಾತಾಡಬೇಕು. ಇಶಾನ್ ಕಿಶನ್ ಹೌದು T20 ಇಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಆದ್ರೆ ಲಾಸ್ಟ್ 3 ಮ್ಯಾಚ್ ನೋಡ್ತಾ ಬಂತು ಅಂತಂದ್ರೆ ಐರ್ಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ 5 ಬಾಲ್ಗೆ 1 ರನ್ ಆಡಿದ್ರೆ ಆನಂತರ ಎರಡನೇ T20 ಪಂದ್ಯದಲ್ಲೂ ಕೂಡ 11 ಬಾಲ್ ಅಲ್ಲಿ 12 ರನ್ ಆದ್ರೆ ಆಡ್ತಾರೆ. ಇನ್ನು ಇವತ್ತಿನ ಪಂದ್ಯದಲ್ಲೂ ಕೂಡ ಇಶಾನ್ ಕಿಶನ್ ಅವರು ರನ್ ನೋಡೋ ಸಮಯದಲ್ಲಿ ಎಡವಿದ ಕಾರಣದಿಂದಾಗಿ 2 ಬಾಲ್ ಆಡಿ ಮತ್ತೊಮ್ಮೆ ಗೋಲ್ಡನ್ ಡಕ್ ಆದ್ರೆ ಆಗ್ತಾರೆ ಇಶಾನ್ ಕಿಶನ್ ಕೂಡ. ಇನ್ನು ಇವರಿಬ್ಬರನ್ನ ಬಿಟ್ಟು ಅಂತಂದ್ರೆ ನಾವು ನೆಕ್ಸ್ಟ್ ಮಾತಾಡೋದೇ ತಿಲಕ್ ವರ್ಮಾ ಬಗ್ಗೆ. ಹೌದು ಸ್ನೇಹಿತರೆ, ತಿಲಕ್ ವರ್ಮನು ಕೂಡ ಹೇಳ್ಕೊಳ್ಳೋಂತ ಬ್ಯಾಟಿಂಗ್ ಏನೋ ಮಾಡ್ತಾ ಇಲ್ಲ. ಹೌದು ಕೊನೆವರೆಗೇನೋ ಇರ್ತಾರೆ ಮತ್ತು ಒಳ್ಳೆ ಏನೋ ರನ್ ಕಲೆ ಹಾಕೋ ರೀತಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಆದ್ರೆ ಬಾಲ್ ರನ್ ಅಲ್ಲೇ ಇರುತ್ತೆ ಮತ್ತು ಆ ಕಾರಣದಿಂದಾಗಿ ಇವ್ರನ್ನ T20 ಇಂದಾನೆ ತೆಗೆದಾಕಿ ಅಂತಂದು ಇದೀಗ ಫ್ಯಾನ್ಸ್ ಕೂಡ ಆಕ್ರೋಶ ಆದ್ರೆ ಹೊರ ಆಗ್ತಾ ಇದ್ದಾರೆ. ತಿಲಕ್ ವರ್ಮಾ ಲಾಸ್ಟ್ 3 ಇನ್ನಿಂಗ್ಸ್ ಅಲ್ಲಿ ಎಷ್ಟು ರನ್ ಬಾರಿಸಿದ್ದಾರೆ, ಎಷ್ಟು ರನ್ ಕಲೆ ಹಾಕಿದ್ದಾರೆ ಅಂತ ನೋಡಿದ್ರೆ ಮೊದಲನೇ ಐರ್ಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ 21 ಬಾಲ್ಗೆ 19 ರನ್ ಆದ್ರೆ ಹೊಡೆದಿದ್ದಾರೆ. ಇನ್ನು ಎರಡನೇ T20 ಪಂದ್ಯದಲ್ಲಿ 46 ಬಾಲ್ ಅಲ್ಲಿ 55 ರನ್ ಆದ್ರೆ ಹೊಡಿತಾರೆ. ಅವತ್ತಿನ ದಿನ ಅಂತೂ ತಿಲಕ್ ವರ್ಮಾಗೆ ಇಡೀ ಕ್ರಿಕೆಟ್ ಅಂದ್ರೆ ಭಾರತದಲ್ಲಿ ಇರುವಂತ ಇಡೀ ಕ್ರಿಕೆಟ್ ಅಭಿಮಾನಿಗಳೇ ಬೈತಾರೆ. ಯಾಕಂತಂದ್ರೆ ಇಷ್ಟು ಬಾಲ್ ಆಡಿದಂತ ತಿಲಕ್ ವರ್ಮಾ ಪಂದ್ಯ ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗ್ಲಿಲ್ಲ. ಇವರನ್ನ ತಂಡದಿಂದ ಮೊದಲು ತೆಗೆದಾಕಿ ಅಂತಂದು ಇಡೀ ಕ್ರಿಕೆಟ್ ಅಭಿಮಾನಿಗಳಾದ್ರೆ ಬೈದ್ಬಿಟ್ರು. ಇನ್ನು ತಿಲಕ್ ವರ್ಮಾ ಅವರು ಇನ್ನಿಂಗ್ಸ್ ಬೀಡ್ ಮಾಡಕ್ಕೇನೋ ಸ್ಟ್ರಾಟಜಿ ಏನೋ ಒಳ್ಳೆ ಪ್ಲಾನಿಂಗ್ ಹಾಕೊಂಡೆ ಆದ್ರೆ ಬರ್ತಾರೆ. ಆದ್ರೆ ಅವರ ಬ್ಯಾಟ್ ನಿಂದ ಆದ್ರೆ ರನ್ನೇ ಬರ್ತಾ ಇಲ್ಲ. ಹೌದು ಸ್ನೇಹಿತರೆ, ಇವತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲೂ ಕೂಡ 13 ಬಾಲ್ಗೆ 13 ರನ್ ಆಡಿ ಔಟ್ ಆಗ್ತಾರೆ ತಿಲಕ್ ವರ್ಮಾನು ಕೂಡ. ಇವತ್ತಿನ ಪಂದ್ಯದಲ್ಲಿ ನಮ್ಮ ಅಭಿಷೇಕ್ ಶರ್ಮಾ ಮತ್ತು ನಮ್ಮ ನಾಯಕ ಶ್ರೇಯಸ್ ಅಯ್ಯರ್ ಇಬ್ಬರನ್ನ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಹೌದು, ನಮ್ಮ ಟೀಮ್ ಇಂಡಿಯಾ ಈ 3 ಜನ ಕೈ ಕೊಟ್ಟರು ಕೂಡ ನಮ್ಮ ಟೀಮ್ ಇಂಡಿಯಾ 189 ರನ್ ಆದ್ರೆ ಕಲೆ ಹಾಕುತ್ತೆ 7 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ ಅಂತೂ ಪವರ್ ಪ್ಲೇ ನಲ್ಲಿ 1 ಸೈಡೆಡ್ ಆಗಿ ನಾನು ಹೊಡಿತೀನಿ ಇಂಗ್ಲೆಂಡ್ ಬೌಲರ್ ಗಳಿಗೆ ಅಂತಂದು ಅಭಿಷೇಕ್ ಶರ್ಮಾ ಮಾತ್ರ ವಿಧ್ವಂಸಕ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಪವರ್ ಪ್ಲೇ ನಲ್ಲಿ 24 ಬಾಲ್ ಅಲ್ಲಿ 59 ರನ್ ಆಡಿ ಔಟ್ ಆಗ್ತಾರೆ ಅಭಿಷೇಕ್ ಶರ್ಮಾ ಶಾಂತರನ್ ಬೌಲಿಂಗ್ ನಲ್ಲಿ. ಇದರಲ್ಲಿ 6-4, 4-6, 245.83 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅಭಿಷೇಕ್ ಶರ್ಮಾ. ಹೌದು ಸ್ನೇಹಿತರೆ, ಇವರ ಜೊತೆ ಕೈ ಜೋಡಿಸಿದಂತ ನಾಯಕ ಶ್ರೇಯಸ್ ಅಯ್ಯರ್ ಕೂಡ 47 ಬಾಲ್ ಅಲ್ಲಿ 68 ರನ್ ಆದ್ರೆ ಆಡ್ತಾರೆ. ನಾಯಕನ ಪಾತ್ರ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಇವತ್ತಿನ ದಿನ ಶ್ರೇಯಸ್ ಅಯ್ಯರ್. 6-4, 1-6, 144.68 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ನಾಯಕ ಶ್ರೇಯಸ್ ಅಯ್ಯರ್. ಆನಂತರ ಬಂದಂತ ದುಬೆನು ಕೂಡ ನಾನು ಫಿನಿಶರ್ ಯಾಕೆ ಅಂದು ಪ್ರೂವ್ ಮಾಡ್ತಾರೆ ಮತ್ತೊಮ್ಮೆ. ಹೌದು ಸ್ನೇಹಿತರೆ, 21 ಬಾಲ್ ಅಲ್ಲಿ 47 ರನ್ ಆಡಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ಕೊನೆಯ ಕ್ಷಣದಲ್ಲಿ. 3-6, 2-4, 200 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಶಿವಮ್ ದುಬೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ಪವರ್ ಪ್ಲೇ ನಲ್ಲಿ ಏನೋ ಕಳಪೆ ಬ್ಯಾಟಿಂಗ್ ಆದ್ರೆ ಕೊಟ್ಟರು ನಮ್ಮ ಬ್ಯಾಟರ್ಸ್. ಆದ್ರೆ ಅಭಿಷೇಕ್ ಶರ್ಮಾ, ಶ್ರೇಯಸ್ ಅಯ್ಯರ್ ಮತ್ತು ಶಿವಮ್ ದುಬೆ ಈ 3 ಬ್ಯಾಟ್ ನಿಂದ ರನ್ ಬಂದಿರೋ ಕಾರಣದಿಂದಾಗಿ ಮೊದಲು ಬ್ಯಾಟಿಂಗ್ ಮಾಡಿ 189 ರನ್ ಆದ್ರೆ ಹೊಡಿತಾರೆ 7 ವಿಕೆಟ್ ಕಳ್ಕೊಂಡು. ಹೌದು, ಈ ಪಂದ್ಯ ಮಳೆಯಿಂದಾಗಿ ಅಬೋರ್ಡೆಂಟ್ ಆದ್ರೆ ಆಗಿದೆ ಮತ್ತು ಅಕಸ್ಮಾತ್ ಏನಾದ್ರು ಈ ಪಂದ್ಯ ನಡೆದಿತ್ತು ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇತ್ತು. ಯಾಕಂತಂದ್ರೆ ನಮ್ಮ ಸ್ಪಿನ್ನರ್ಸ್ ಕೂಡ ಬಲಿಷ್ಠವಾಗಿದ್ರು. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಾವು ನಮ್ಮ ಭಾರತ ತಂಡ ಗೆಲ್ಲುತ್ತೆ ಅಂತ ಅಂದುಕೊಂಡಿದ್ದೆವು. ಒಟ್ನಲ್ಲಿ ಈ ಪಂದ್ಯ ಮಳೆಯ ಕಾರಣದಿಂದಾಗಿ ರದ್ದಾಗಿದೆ. ಇನ್ನು ಎರಡನೇ T20 ಪಂದ್ಯಕ್ಕಾಗಿ ನಾವೆಲ್ಲರೂ ಕೂಡ ಕಾಯಲೇಬೇಕು. ಇಲ್ಲಿ ನಾವು ಒಂದು ನೋಡಬೇಕಾದ್ರೆ ವಿಚಾರ ಏನಂತಂದ್ರೆ ಶ್ರೇಯಸ್ ಅಯ್ಯರ್ ಅವರು ಟಾಸ್ ಗೆದ್ದ ತಕ್ಷಣ ವೈಭವ್ ಸೂರ್ಯವಂಶಿ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಏನೆಲ್ಲ ಮಾತಾಡಿದ್ರು ಶ್ರೇಯಸ್ ಅಯ್ಯರ್ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ನಾವು ಯಾವುದೇ ಪ್ಲೇಯರ್ ಅನ್ನು ಈಗ ಬಿಟ್ಟು ಕೊಡಲು ಸಾಧ್ಯವಿಲ್ಲ ಮತ್ತು ಅವರನ್ನು ಬೆಂಚ್ ಕಾಯಿಸಲು ಸಾಧ್ಯವಿಲ್ಲ ಅಂತಂದು ಶ್ರೇಯಸ್ ಅಯ್ಯರ್ ಅವರು ಒಂದು ಮಾತಾದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ತಂಡದಲ್ಲಿ ಆಡುತ್ತಿರುವ ಪ್ರತಿಯೊಬ್ಬ ಆಟಗಾರನು ಪ್ರದರ್ಶನ ನೀಡಿದ್ದಾನೆ. ಇಲ್ಲಿ ಕೇವಲ ಒಬ್ಬರೇ ಆಡುತ್ತಿಲ್ಲ, ನಾವು ಆಟಗಾರರಲ್ಲಿ ಭದ್ರತೆಯ
ಭಾವನೆ ಮೂಡಿಸಬೇಕು ಮತ್ತು ಅದೇ ಸಮಯದಲ್ಲಿ ಅವರಿಗೆ ಬೆಂಬಲ ಕೂಡ ನೀಡಬೇಕು. ಇದರಿಂದ ಅವರು ಆತ್ಮವಿಶ್ವಾಸವನ್ನು ಗಳಿಸಬಹುದು. ಕಳೆದ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಆಟಗಾರರಿಗೆ ಈ ಫಾರ್ಮೆಟ್ ಅಲ್ಲಿ ಹೇಗೆ ಆಡಬೇಕೆಂಬುದು ಸ್ಪಷ್ಟನೆಯಾಗಿ ಕಲ್ಪನೆ ಆದ್ರೆ ಇದೆ. ಅವರು T20 ಕ್ರಿಕೆಟ್ ನ ಮುಖ್ಯ ಆಧಾರ ಸ್ತಂಭಗಳಾಗಿದ್ದಾರೆ. ಹಾಗಾಗಿ ನೀವು ಅವರಿಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಎಂದು ಶ್ರೇಯಸ್ ಅಯ್ಯರ್ ಆದ್ರೆ ಹೇಳ್ತಾರೆ. ಇನ್ನು ಒಟ್ನಲ್ಲಿ ಶ್ರೇಯಸ್ ಅಯ್ಯರ್ ಅವರ ಈ ಮಾತು ಕೇಳಿದಂತ ನಮ್ಮ ಭಾರತದ ಅಭಿಮಾನಿಗಳು ಮತ್ತು ವೈಭವ್ ಸೂರ್ಯವಂಶಿ ಅವರ ಅಭಿಮಾನಿಗಳು ಈ ರೀತಿ ಆದ್ರೆ ಅನ್ಕೊಳ್ತಾ ಇದ್ದಾರೆ. ವೈಭವ್ ಸೂರ್ಯವಂಶಿ ಅವರಿಗೆ ಮುಂದಿನ ಬರುವಂತ ದಿನಗಳಲ್ಲಿ ಚಾನ್ಸ್ ಸಿಗುತ್ತಾ ಇಲ್ವಾ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ ಅಂತ ಅಭಿಮಾನಿಗಳೇ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಸಂಜು ಸ್ಯಾಮ್ಸನ್ ಫಾರ್ಮ್ ಮತ್ತು ಇಶಾನ್ ಕಿಶನ್ ಅವರ ಬ್ಯಾಟ್ ನಿಂದ ರನ್ ಬಾರದೇ ಇರೋ ಕಾರಣದಿಂದಾಗಿ ಇವರಿಬ್ಬರಲ್ಲಿ ಒಬ್ಬರನ್ನು ತೆಗೆದು ನಮ್ಮ ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ನೀಡುವ ಚಾನ್ಸಸ್ ಹೆಚ್ಚಿದೆ. ಆದ್ರೆ ನಾಯಕನ ಮಾತು ಕೇಳಿದ್ರೆ ಅವರಿಗೆ ಇನ್ನೂ ಕೂಡ 2 ಅಥವಾ 3 ಪಂದ್ಯಗಳಲ್ಲಿ ಚಾನ್ಸ್ ಸಿಗೋದು ಅನುಮಾನ ಅಂತಾನೆ ಹೇಳ್ಬಹುದು. ಇನ್ನು ವೈಭವ್ ಸೂರ್ಯವಂಶಿ ಅವರಿಗೆ ಚಾನ್ಸ್ ಸಿಕ್ಕರೆ ಎಷ್ಟು ರನ್ ಬಾರಿಸಬಹುದು ಮೊದಲನೇ ಪಂದ್ಯದಲ್ಲಿ ಅಂತ ಕಮೆಂಟ್ ಮಾಡಿ. ಇನ್ನು ಇಂಗ್ಲೆಂಡ್ ವಿರುದ್ಧದ ಮೊದಲನೇ T20 ಪಂದ್ಯದಲ್ಲಿ ಭಾರತ ತಂಡ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿ ಎದುರಾಳಿ ತಂಡಕ್ಕೆ 190 ರನ್ಗಳ ಬೃಹತ್ ಗುರಿಯಾದರೆ ನೀಡಿತು. ಇಂಗ್ಲೆಂಡ್ ಪ್ರವಾಸದಲ್ಲಿರುವ ನಮ್ಮ ಭಾರತ T20 ತಂಡವು ಐರ್ಲೆಂಡ್ ವಿರುದ್ಧದ ಸರಣಿಯ ಹಿನ್ನಡೆಯನ್ನು ಮರೆತು ಹೊಸ ಉತ್ಸಾಹದೊಂದಿಗೆ ಕಣಕ್ಕಿಳಿದು ಅತ್ಯುತ್ತಮ ಪ್ರದರ್ಶನ ಆದರೆ ಕೊಟ್ಟಿದೆ. ರಿವರ್ ಸೈಡ್ ಮೈದಾನದಲ್ಲಿ ಬುಧವಾರ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ನಮ್ಮ ಭಾರತ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಮೊದಲು ಬ್ಯಾಟಿಂಗ್ ಮಾಡಲಾದ್ರೆ ನಿರ್ಧಾರ ಆದ್ರೆ ಮಾಡಿದ್ದರು. ಆರಂಭದಲ್ಲಿ ಕೆಲವು ಪ್ರಮುಖ ವಿಕೆಟ್ ಕಳೆದುಕೊಂಡರೂ ಕೂಡ ಮಧ್ಯಮ ಕ್ರಮಾಂಕದ ಬ್ಯಾಟರ್ ಗಳ ಜವಾಬ್ದಾರಿಯುತ ಆಟದಿಂದಾಗಿ ನಮ್ಮ ಭಾರತ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 189 ರನ್ ಆದ್ರೆ ಕಲೆ ಹಾಕಿತು. ಹೌದು ಸ್ನೇಹಿತರೆ, ಸರಣಿಯ ಮೊದಲನೇ ಪಂದ್ಯದಲ್ಲಿ ಭಾರತ ತಂಡದ ಆರಂಭ ಆಶಾದಾಯಕವಾಗಿರಲಿಲ್ಲ. ಆರಂಭಿಕ ಬ್ಯಾಟರ್ ಆದಂತ ಸಂಜು ಸ್ಯಾಮ್ಸನ್ ಕೇವಲ 1 ರನ್ ಗಳಿಸಿ ಔಟ್ ಆದರೆ ಆನಂತರ ಬಂದಂತ ಇಶಾನ್ ಕಿಶನ್ ರನ್ ಗಳಿಸದೆ ರನ್ಔಟ್ ಆಗುವ ಮೂಲಕ ನಿರಾಶೆ ಆದರೆ ಮೂಡಿಸಿದ್ದರು. ಕೇವಲ 6 ರನ್ ಗಳಿಗೆ 2 ಪ್ರಮುಖ ವಿಕೆಟ್ ಕಳೆದುಕೊಂಡ ಭಾರತ ತಂಡ ಸಂಕಷ್ಟಕ್ಕೆ ಸಿಲುಕುವ ಲಕ್ಷಣಗಳಾದ್ರೆ ಕಂಡು ಬಂದವು. ಆದಾಗ್ಯೂ ಪವರ್ ಪ್ಲೇ ಅವಧಿಯಲ್ಲಿ ಆಕ್ರಮಣಕಾರಿ ಆಟವಾಡಿದ ಅಭಿಷೇಕ್ ಶರ್ಮಾ ಕೇವಲ 6 ಓವರ್ಗಳಲ್ಲಿ ತಂಡದ ಮೊತ್ತವನ್ನು 61 ರನ್ಗಳು ತಲುಪುವಲ್ಲಿ ಪ್ರಮುಖ ಪಾತ್ರ ಆದ್ರೆ ವಹಿಸಿದರು. ಮಧ್ಯಮ ಕ್ರಮಾಂಕದಲ್ಲಿ ಕಣಕ್ಕಿಳಿದ ನಾಯಕ ಶ್ರೇಯಸ್ ಅಯ್ಯರ್ ಮತ್ತು ಯುವ ಆಟಗಾರ ಅಭಿಷೇಕ್ ಶರ್ಮಾ ಇಂಗ್ಲೆಂಡ್ ಬೌಲರ್ ಗಳನ್ನು ಸಾಮರ್ಥ್ಯವಾಗಿ ಎದುರಿಸಿದರು. ಇವರಿಬ್ಬರ ಆಕರ್ಷಕ ಅರ್ಧಶತಕಗಳ ನೆರವಿನಿಂದ ನಮ್ಮ ಭಾರತ ತಂಡ ವೇಗದ ಮತ್ತಷ್ಟು ರನ್ ಗಳಿಸಲು ಸಾಧ್ಯವಾಯಿತು. ಶ್ರೇಯಸ್ ಅಯ್ಯರ್ ನಾಯಕ ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರೆ ಆ ಕಡೆ ಸೈಡ್ ಇದ್ದಂತ ಅಭಿಷೇಕ್ ಶರ್ಮಾನು ಕೂಡ ಮೈದಾನದ ಮೂಲೆಗೂ ಬೌಂಡರಿ ಸಿಕ್ಸರ್ ಗಳ ಸುರಿಮಳೆಗೊಯ್ದರು. ಇನ್ನು ಇವರಿಬ್ಬರ ಜೊತೆ ಆಟವು ಭಾರತ ತಂಡಕ್ಕೆ ದೊಡ್ಡ ಮೊತ್ತದ ಬುನಾದಿ ಹಾಕಿಕೊಟ್ಟಿತು. ಹೌದು ಸ್ನೇಹಿತರೆ, ಇನ್ನು ಕೊನೆಯಲ್ಲಿ ಬಂದಂತ ದುಬೆಯನ್ನು ಕೂಡ ಅಬ್ಬರಿಸಿದರು. ಹೌದು ಸ್ನೇಹಿತರೆ, ಅಭಿಷೇಕ್ ಶರ್ಮಾ 24 ಬಾಲ್ಗಳಲ್ಲಿ 6-4 4 ಸಿಕ್ಸರ್ ಗಳ ಸಹಿತ 59 ರನ್ ಗಳಿಸಿ ಔಟ್ ಆದರು. ಆನಂತರ ಬಂದಂತ ತಿಲಕ್ ವರ್ಮಾ 13 ಬಾಲ್ಗಳಲ್ಲಿ 13 ರನ್ ಗಳಿಸಿ ಮತ್ತೆ ವಿಫಲರಾದರು. ಇವರು ಇರುವ ತನಕ ತಂಡದ ಸ್ಕೋರ್ ಬರೀ ಹಿನ್ನಡೆ ಅನುಭವಿಸಿತ್ತು. ಆದರೆ ತಿಲಕ್ ವರ್ಮಾ ಮತ್ತು ಅಯ್ಯರ್ ಇಬ್ಬರು 4ನೇ ವಿಕೆಟ್ಗೆ 32 ಬಾಲ್ಗಳಲ್ಲಿ 36 ರನ್ ಮಾತ್ರ ಗಳಿಸಿದರು. ಆನಂತರ ದುಬೆ ಮತ್ತು ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಅಂತೂ ಅಮೋಘವಾಗಿತ್ತು. ಈ ಜೋಡಿ 5ನೇ ವಿಕೆಟ್ ಜೊತೆ ಆಟದಲ್ಲಿ 25 ಬಾಲ್ಗಳಲ್ಲಿ 41 ರನ್ ಆದ್ರೆ ಗಳಿಸಿದರು. ಅಯ್ಯರ್ ಅವರು 18 ಓವರ್ ನಲ್ಲಿ ವಿಕೆಟ್ ಒಪ್ಪಿಸಿದರು ಮತ್ತು 47 ಬಾಲ್ಗಳಲ್ಲಿ 6-4 1 ಸಿಕ್ಸರ್ ಗಳ ಸಹಿತ 68 ರನ್ ಗಳಿಸಿ ಸಾದಿಕ್ ಮೊಹಮ್ಮದ್ಗೆ ವಿಕೆಟ್ ಒಪ್ಪಿಸಿದರು. ಆದರೆ ದುಬೆ ಮಾತ್ರ 21 ಬಾಲ್ಗಳಲ್ಲಿ 2-4 3 ಸಿಕ್ಸರ್ ಗಳ ಸಹಿತ ಅಜಯ 41 ರನ್ ಗಳಿಸಿ ನಮ್ಮ ಭಾರತ ತಂಡ ದೊಡ್ಡ ಸ್ಕೋರ್ ಕಲೆ ಹಾಕುವಲ್ಲಿ ಸ್ವಲ್ಪ ಕೈ ಆದ್ರೆ ಜೋಡಿಸಿದರು ಶಿವಮ್ ದುಬೆ. ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಗೆಲ್ಲುವ ಅವಕಾಶಗಳು ಹೆಚ್ಚ ಇದ್ದವು. ಇನ್ನು ಮುಂದಿನ ಪಂದ್ಯಕ್ಕಾಗಿ ಸಂಜು ಸ್ಯಾಮ್ಸನ್ ಬದಲಿಗೆ ವೈಭವ್ ಸೂರ್ಯವಂಶಿಗೆ ಅವಕಾಶ ಸಿಗುತ್ತಾ ಅಂತ ನೋಡೋಣ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.